ರಾಜ್ಯ ಯುವ ಕಾಂಗ್ರೆಸ್ಗೆ ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ತಮಗೆ ಶುಭಾಶಯಗಳು ಸರ್. ತಾವು ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದೀರಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯುವಕರಲ್ಲಿ ಭೇದ ಭಾವ ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನನ್ನನ್ನು ಗುರುತಿಸಿ NSYನ ಅಧ್ಯಕ್ಷನಾಗಿ ಮಾಡಿತ್ತು ಸತತ 7 ವರ್ಷ. ಅದಾದ ನಂತರ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನ ಕೂಡ ಮಾಡಿತ್ತು. ಇವಾಗ ಯುವ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನಾಗಿ ಒಂದು ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಂಥ ರಾಷ್ಟ್ರೀಯ ನಾಯಕರಂಥ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಶ್ರೀನಿವಾಸರವರಿಗೂ, ಇನ್ಚಾರ್ಜ್ ಅಂತ ಕೃಷ್ಣಾಲವರವರಿಗೂ, ಅದೇ ರೀತಿ ರಾಹುಲ್ ಗಾಂಧಿ ಅವರಿಗೂ, ಖರ್ಗೆ ಅವರಿಗೂ ಕೂಡ, ಇದೇ ರಾಜ್ಯದ ನಾಯಕರುಗಳಾದಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ, ನಮ್ಮ DK ಸುರೇಶ್ ಸಾಹೇಬರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಯಾರನ್ನೂ ಕೂಡ ಯಾವತ್ತೂ ಕೂಡ ಕಡೆಗಣಿಸಲ್ಲ. ಯಾಕಂದರೆ ಬಡವರಿಗಾಗಿ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. 5 ಗ್ಯಾರಂಟಿಗಳನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ. ಅದನ್ನು ರಾಜ್ಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಕೊಂಡೊಯ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವಾಗ ಲೋಕಸಭಾ ಎಲೆಕ್ಷನ್ ಹತ್ರ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಯುವ ಕಾಂಗ್ರೆಸ್ಸು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನನಗೊಂದು ಅವಕಾಶನ ಕೊಟ್ಟಿದ್ದಾರೆ. ನಾನು ಗ್ರಾಮೀಣ ಮಟ್ಟದಲ್ಲೂ ಹೋಗಿ ಕೂಡ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಮತ್ತು ಯಾವುದೇ ಸಂದರ್ಭದಲ್ಲಿ 24x7 ಯುವಕರಿಗೋಸ್ಕರ ಅಥವಾ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿಯೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಾಯಕರುಗಳಿಗೆ ಧನ್ಯವಾದನ ಹೇಳ್ತೇನೆ. ಸರ್, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅಂದರೆ ಈಗ ಯುವ ಕಾಂಗ್ರೆಸ್ ಘಟಕದಿಂದನೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನು ರಾಜ್ಯದಲ್ಲಿ ಏನಾದರೂ ಯುವಕರಿಗೆ ಟಿಕೆಟ್ ಕೊಡೋ ವಿಚಾರ ಕುರಿತಂತೆ ಏನಾದರೂ ಚರ್ಚೆ ಮಾಡ್ತೀರಾ? ಕಾಂಗ್ರೆಸ್ ಪಕ್ಷ ಯುವಕರನ್ನು ಗಣನೆಗೆ ಯಾವತ್ತೂ ಕೂಡ ತಗೊಂಡಿಲ್ಲ ಅಂತ ಹೇಳಂಗೇ ಇಲ್ಲ. ಯಾಕಂದ್ರೆ ನಾನೇ ಒಂದು ಉದಾಹರಣೆ. 2018ರ ಚುನಾವಣೆಯಲ್ಲಿ ನನಗೂ ಕೂಡ ಪಕ್ಷ ಟಿಕೆಟನ್ನು ಕೊಟ್ಟಿತ್ತು. ನನಗೆ ಅವಾಗ ಕೇವಲ 26 ವರ್ಷ ಅಷ್ಟೇ. ಈ ಬಾರಿನೂ ಕೂಡ ಯುವ ಕಾಂಗ್ರೆಸ್ನ ನಾಯಕರುಗಳು ತುಂಬ ಜನ ಇದ್ದಾರೆ. ಈ ಎಲೆಕ್ಷನಲ್ಲೂ ಕೂಡ ಯುವ ಕಾಂಗ್ರೆಸ್ ನಾಯಕರುಗಳಿಗೆ ಟಿಕೆಟನ್ನು ಕೊಟ್ಟೇ ಕೊಡುತ್ತೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಯುವಕರ ಅವಶ್ಯಕತೆ ಇದೆ. ಯಾಕಂದರೆ ರಾಹುಲ್ ಗಾಂಧಿಯವರ ನಿಲುವು ಕೂಡ ಅದೇ ಆಗಿದೆ. ಯುವಕರು ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ಒಂದು ನಿಲುವನ್ನು ರಾಹುಲ್ ಗಾಂಧಿಯವರು ಇಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ನಾವು ಟಿಕೆಟನ್ನು ಕಾಂಗ್ರೆಸ್ ಪಕ್ಷ ಯುವಕರಿಗೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಮತ್ತು ಯುವಕರನ್ನ ಮೇಲ್ ತರುವಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಯಾವುದೇ ಒಂದು ಕುಟುಂಬಕ್ಕೆ ಸೀಮಿತವಲ್ಲ ಯಾವುದೇ ಪೋಸ್ಟು ಕೂಡ. ಯಾಕಂದರೆ ಮಾಡ್ತಾ ಇರುವಂಥ ಕೆಲಸವನ್ನು ಕಟ್ಟುನಿಟ್ಟಾಗಿ ಯಾರು ಮಾಡ್ಕೊಂಡು ಬರ್ತಾರೆ ಅವರ ಪರವಾಗಿ ಪಕ್ಷ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನಾನು ಬಂದಂಥ ಗ್ರಾಮೀಣ ವರ್ಗದಿಂದ ಬಂದು ಇಲ್ಲಿ ಓದೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವು ಏನಿದೆ ಅದು ನಮ್ಮ ನಿಲುವು. ಸಂವಿಧಾನವನ್ನು, ಗಾಂಧಿಯವರನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವರೆಲ್ಲ ನಮ್ಮವರು. ಯಾಕಂದರೆ ಕಾಂಗ್ರೆಸ್ನವರ ನಿಟ್ಟೇನೆ ಸೋಷಿಯಲ್ ಇಂಜಿನಿಯರಿಂಗು. ಎಲ್ಲ ವರ್ಗನೂ ಕೂಡ ಮೇಲಕ್ಕೆ ಬರಬೇಕು, ಎಲ್ಲ ಜನಾಂಗನೂ ಕೂಡ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಆ ನಿಲುವನ್ನು ಇಟ್ಕೊಂಡು ನಾನು ಮುಂದೆ ಕರ್ತವ್ಯನ ನಿರ್ವಹಿಸ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಯುವ ಕಾಂಗ್ರೆಸ್ ನೋಂದಾವಣಿ ಈಗ ಸಾಕಷ್ಟು ಅಂದರೆ ಡಿಲೇ ಆಗ್ತಾ ಇದೆ. ಈ ಕುರಿತಂತೆ ಏನಾದರೂ ಈಗ ಗ್ರಾಮೀಣ ಮಟ್ಟ ಇರ್ಬೋದು, ನಗರ ಮಟ್ಟದಲ್ಲಿ ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೋಂದಣಿ ಮಾಡಿಸ್ತಕ್ಕಂಥ ವಿಚಾರದಲ್ಲಿ ಏನಾದರೂ ತಾವು ಈ ವಿಚಾರ ಕುರಿತಂತೆ ಗಮನ ಹರಿಸ್ತೀರಾ? ನಿಜವಾಗ್ಲೂ ಕೂಡ ಆ ಥರದ ಸಂದರ್ಭ ಕಾಂಗ್ರೆಸ್ಗೆ ಬರೋದಿಲ್ಲ. ಯಾಕಂದರೆ ನೀವು ಈ ಬಾರಿನ ನೀವು ಮಿನಿಸ್ಟರ್ಸನ್ನು ನೋಡಿದ್ರೆ ಎಲ್ಲ ಕೂಡ NSY ಯೂತ್ ಕಾಂಗ್ರೆಸ್ ಸಂಬಂಧಂಥವ್ರು ಕೂಡ. ಮುಂದಿನ ಪೀಳಿಗೆ ಕೂಡ ಯುವ ಕಾಂಗ್ರೆಸ್ ಮತ್ತು NSYಯಿಂದ ಬಂದಂಥವ್ರೇ ಕೂಡ ಈ ರಾಜ್ಯವನ್ನು ಆಳ್ತಾರೆ ಅನ್ನೋದು ನನ್ನ ಆಶಯ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯುವಕರ ಕೊರತೆ ಅಂತ ಎಲ್ಲೂ ಅಂತೂ ಹೇಳೋಕ್ಕಾಗೋದಿಲ್ಲ. ನಮ್ಮಲ್ಲಿ ಸ್ವಲ್ಪ ಗ್ರಾಮೀಣ ಮಟ್ಟದಲ್ಲಿ ಅತಿ ಹೆಚ್ಚು ಯುವಕರು ಇರೋದ್ರಿಂದ, ಸಿಟಿ ಮಟ್ಟದಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಇರೋದ್ರಿಂದ ಆ ಥರ ಕಾಣಿಸ್ಬೋದೇ ಹೊರತು, ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಯುವಕರ ಸಪೋರ್ಟ್ ಇದ್ದೇ ಇದೆ. ಆ ಒಂದು ಬೆಂಬಲವನ್ನು ಯುವಕರು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಏನು ಅವರ ಜೀವನ ನಡೀತಾ ಇದೆಯಲ್ಲ ಅದೆಲ್ಲ ಕೊಟ್ಟಂತೂ ಕಾಂಗ್ರೆಸ್ ಪಕ್ಷ. ಎಜುಕೇಷನ್ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಸ್ಕೀಮ್ಗಳಿರ್ಬೋದು, ಯಾವುದನ್ನು ಕೊಟ್ಟಿರೋದು ಕೂಡ ಕಾಂಗ್ರೆಸ್ ಪಕ್ಷ. ಅದರಿಂದ ಯಾವತ್ತೂ ಕೂಡ ಮರೆಯಂಗಿಲ್ಲ. ರಾಷ್ಟ್ರದಲ್ಲಿರುವಂಥ BJP ಸರ್ಕಾರ ಬಂದ ಮೇಲೆ ಏನು ಮಾಡಿದೆ ಅನ್ನೋದು ಈಗಿನ ಎಲ್ಲ ಜನಕ್ಕೆ ಗೊತ್ತಾಗಿದೆ. ಅವರು ನೊಂದೋಗಿದ್ದಾರೆ ಕೂಡ. ಮುಂದೆ ಇದನ್ನು ಮನದಟ್ಟಿಟ್ಕೊಂಡು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ನೀಡ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಧನ್ಯವಾದ. ಇದಿಷ್ಟು ನೂತನವಾಗಿ ರಾಜ್ಯ ಕಾಂಗ್ರೆಸ್ಗೆ ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂಥ ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.